ಬೆಂಗಳೂರಲ್ಲಿ ನಿಲ್ಲದ ಕಾಮುಕರ ಅಟ್ಟಹಾಸ. ಯುವತಿಯನ್ನ ಟಚ್ ಮಾಡಿ ಯುವಕ ವಿಕೃತಿ ಮೆರೆದಿರುವಂತಹ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಬೆಂಗಳೂರಿನ ಹೋಟೆಲ್ನಲ್ಲಿ ನಡೆದಂತಹ ಘಟನೆ ಇದು. ಹೋಟೆಲ್ಗೆ ಬಂದಂತಹ ಯುವತಿ ಜೊತೆಗೆ ಗಲಾಟೆಯೂ ನಡೆದಿದೆ. ವಿಜಯನಗರದ ನಮ್ಮೂಟ ಹೋಟೆಲಲ್ಲಿ ಈ ರೀತಿಯ ಒಂದು ಘಟನೆ ಈಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದು. ಮೊನ್ನೆಷ್ಟೇ ಮೆಟ್ರೋದಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಒಂದು ಪ್ರಕರಣ ವರದಿಯಾಗಿತ್ತು. ಅದಕ್ಕೂ ಮೊದಲು ಮಾಲ್ನಲ್ಲಿ ಮಧ್ಯವಯಸ್ಕನೊಬ್ಬ ವಿಕೃತಿ ಮೆರೆದಂತಹ ಒಂದು ಘಟನೆ ಕೂಡ ನಡೆದಿತ್ತು. ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಬೆಂಗಳೂರಲ್ಲಿ ಇಂತಹ ಒಂದು ಘಟನೆ ನಾವು ಗಮನಿಸಬಹುದು. ಅವರು ಪ್ಲಾನ್ ಮಾಡಿಕೊಂಡೇ ಯುವತಿಗೆ ಟಚ್ ಮಾಡಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಅವರು ನಡ್ಕೊಂಡಿರುವಂತಹ ರೀತಿ. ಅಲ್ಲಿ 3 ಜನ ಯುವಕರು ಇರ್ತಾರೆ, ನಾವು ಗಮನಿಸಬಹುದು ದೃಶ್ಯದಲ್ಲಿ. ಆ ಬಾಕ್ಸ್ ಒಳಗಡೆ ಇರುವಂತಹ ದೃಶ್ಯದಲ್ಲಿರುವಂತಹ ಯುವಕರು ಪ್ಲಾನ್ ಮಾಡ್ತಾ ಇದ್ದಾರೆ ಈ ರೀತಿಯ ಒಂದು ವರ್ತನೆಗೋಸ್ಕರ. ನಾವು ಗಮನಿಸ್ತಾ ಇದ್ದೀವಿ ಆ ದೃಶ್ಯದಲ್ಲಿ. ಅವ್ರು 3 ಜನ ಮಾತಾಡಿಕೊಂಡು ಅಲ್ಲಿಂದ ತೆರಳ್ತಾರೆ. ಅದರಲ್ಲಿ ಓರ್ವ ಆ ಯುವತಿಯ ಹತ್ರ ತೆರಳ್ತಾನೆ, ಇನ್ನಿಬ್ರು ಅದನ್ನ ಗಮನಿಸ್ತಾ ಇರ್ತಾರೆ. ಅಂದ್ರೆ ಇದು ಪೂರ್ವಭಾವಿಯಾಗಿ ಪ್ಲಾನ್ ಮಾಡಿಕೊಂಡೇ ಮಾಡಿರುವಂತಹ ಕೃತ್ಯ ಇದು. ಅಚಾನಕ್ಕಾಗಿ ಟಚ್ ಆಯಿತು ಅಂತ ಹೇಳೋದಕ್ಕೆ ಅಲ್ಲಿ ಯಾವ ರಶ್ ಕೂಡ ಇಲ್ಲ, ಕ್ರೌಡ್ ಕೂಡ ಇಲ್ಲ. ಮತ್ತು ಅವರು 3 ಜನ ಮಾತಾಡಿಕೊಂಡು ಆತ ಹೋಗೋದನ್ನೇ ಇನ್ನಿಬ್ರು ಗಮನಿಸ್ತಾ ಇರುವಂತಹ ದೃಶ್ಯ ಕೂಡ ಇಲ್ಲಿ ಸಾಕ್ಷ್ಯ ಹೇಳ್ತಾ ಇದೆ. ಇದು ಪ್ಲಾನ್ ಪ್ರಕಾರವೇ ನಡೆದಿರೋದು ಅನ್ನೋದಕ್ಕೆ. ಇನ್ನು ಒಬ್ಬಳೇ ಯುವತಿ ಇರ್ತಾಳೆ. ಆಕೆಯ ಪಾಡಿಗೆ ಅಲ್ಲಿ ಕೌಂಟರ್ ಹತ್ರ ನಿಂತಿದ್ದ ಸಂದರ್ಭದಲ್ಲಿ, ಕ್ಯಾಶ್ ಕೌಂಟರ್ ಹತ್ರ ನಿಂತಿದ್ದ ಸಂದರ್ಭದಲ್ಲಿ ಆತ ಬಂದು ಬೇಕು ಅಂತ ಆಕೆಯ ಮೇಲೆ ಹೊರಗಿರುವಂತಹ ಒಂದು ದೃಶ್ಯ ಇದು. ಈ ಯುವಕ, ಈ ಕಾಮುಕ ಯುವಕ, ಈತನ ಒಂದು ಕೃತ್ಯ ಈ ದೃಶ್ಯದಲ್ಲಿ ಸೆರೆಯಾಗಿದೆ. ಇನ್ನು ಅಲ್ಲಿ ಅಮಾಯಕ ಯುವತಿ ಅಲ್ಲಿ ಆಕೆಯ ಪಾಡಿಗೆ ಆಕೆ ಇದ್ದಂತಹ ಸಂದರ್ಭದಲ್ಲಿ ಆತ ಈ ರೀತಿಯ ಒಂದು ವರ್ತನೆಯನ್ನ ತೋರಿರೋದು ನಿಜಕ್ಕೂ ಕೂಡ ಅತ್ಯಂತ ವಿಕೃತ ಘಟನೆ ಇದು. ವಿಕೃತಿ ತೋರಿಸಿರುವಂತಹ ಘಟನೆ. ಹೋಟೆಲ್ಗಳಲ್ಲಿ ಹಾಡಹಗಲೇ ಇಂತಹ ಘಟನೆಗಳು ನಡೆಯುತ್ತೆ ಅಂತಂದ್ರೆ ಯುವತಿಯರಿಗೆ ಸೇಫ್ಟಿ ಎಲ್ಲಿದೆ, ಭದ್ರತೆ ಎಲ್ಲಿದೆ ಅನ್ನುವಂಥ, ಸುರಕ್ಷತೆ ಎಲ್ಲಿದೆ ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಉದ್ಭವ ಆಗುತ್ತೆ. ಇನ್ನು ಹೋಟೆಲ್ ಕ್ಯಾಶಿಯರ್ ಸುಕನ್ಯಾ ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. 2023 ಡಿಸೆಂಬರ್ 30ರ ಸಂಜೆ 7:30ಕ್ಕೆ ನಡೆದಂತಹ ಘಟನೆ ಇದು. ಇನ್ನು ಘಟನೆ ಸಂಬಂಧ ಜನವರಿ 10ರಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಹೋಟೆಲ್ಗೆ ಭೇಟಿ ಕೊಟ್ಟ ಯುವತಿ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ತೋರಲಾಗಿತ್ತು. ಆ ದೃಶ್ಯಗಳು ಕೂಡ ಸೆರೆ ಸಿಕ್ಕಿರುವಂತದ್ದು. ಯುವತಿಗೆ ಕೈನಿಂದ ಹೊಡೆದು ಅನುಚಿತವಾಗಿ ವರ್ತನೆಯನ್ನ ತೋರಿದ ಯುವಕ. ನಮ್ಮೂಟ ಹೋಟೆಲ್ ಕ್ಯಾಶಿಯರ್ ಸುಕನ್ಯಾ ಮಾಹಿತಿ ಮೇರೆಗೆ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಅಂದ್ರೆ ಘಟನೆ ನಡೆದಿಗಾಗಲೇ 17-18 ದಿನಗಳು ಕಳೆದರೂ ಕೂಡ ಇಷ್ಟು ತಡವಾಗಿ ಘಟನೆ ಬೆಳಕಿಗೆ ಬಂದಿರೋದೇ ಒಂದು ವಿಪರ್ಯಾಸ. ಯಾಕೆಂದ್ರೆ ಆಕೆ ಕೂಡ, ಅಂದ್ರೆ ಅಲ್ಲಿ ದೌರ್ಜನ್ಯಕ್ಕೆ ಒಳಗಾದಂತಹ ಯುವತಿ ಕೂಡ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿಲ್ಲ. ಏನು ಹೋಟೆಲ್ ಕ್ಯಾಶಿಯರ್ ಸುಕನ್ಯಾ ದೂರಿನ ಮೇರೆಗೆ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಡಿಸೆಂಬರ್ 30ರ ಸಂಜೆ 7:30ರಲ್ಲಿ ನಡೆದಂತಹ ಘಟನೆಯ ವಿವರ ಸಂಪೂರ್ಣವಾಗಿ ಅದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಆ ದೃಶ್ಯದ ಸಮೇತರಾಗಿ ಆಕೆ ಕಂಪ್ಲೇಂಟ್ ಕೂಡ ದಾಖಲು ಮಾಡಿದ್ದಾರೆ. ಇನ್ನು ಆ ಯುವಕರು ಯಾರು, ಆ ಕಿಡಿಗೇಡಿಗಳು ಯಾರು, ಏನು ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರು ತಡಕಾಡ್ತಿದ್ದಾರೆ. ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ಹೋಟೆಲ್ನ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀನಿ. ನಮ್ಮೂಟ ಹೋಟೆಲ್ ಅಲ್ಲೇ ಈ ಒಂದು ಘಟನೆ ನಡೆದಿರುವಂಥದ್ದು. 3 ಯುವಕರು ಈ ರೀತಿ ಕೃತ್ಯವನ್ನ ಎಸಗಿದ್ದಾರೆ.